ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಹೊಸ ಪ್ಲೇಲಿಸ್ಟ್ ಆರಂಭ ಮಾಡ್ತಾ ಇದ್ದೀನಿ. ಈ ಪ್ಲೇಲಿಸ್ಟ್ನಲ್ಲಿ 2026 ಪರಿಹಾರಗಳು, ಕೇವಲ ಸಮಸ್ಯೆಗಳು ಮತ್ತು ಪರಿಹಾರಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ಲೇಲಿಸ್ಟ್. ವೀಕ್ಷಕರೇ, ಪ್ರಸ್ತುತ ವಿಡಿಯೋದಲ್ಲಿ ಜಾತಕದಲ್ಲಿ ಅಪಘಾತ ಯೋಗವಿದ್ದರೆ ಆ ಅಪಘಾತ ಯೋಗವನ್ನು ಯಾವ ರೀತಿ ತಪ್ಪಿಸಬಹುದು, ಅಥವಾ ದುರ್ಘಟನಾ ಯೋಗವಿದ್ದರೆ ಯಾವ ರೀತಿ ತಪ್ಪಿಸಬಹುದು, ಅದನ್ನು ತಪ್ಪಿಸಲು ಯಾವ ರೀತಿ ಪರಿಹಾರ ಕ್ರಮಗಳನ್ನ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಚಿಕ್ಕ ವಸ್ತುವನ್ನು ನಿಮ್ಮ ಕಾರ್ನಲ್ಲಿ ಇಟ್ಟುಕೊಂಡರೆ, ಈ ಒಂದು ಸಣ್ಣ ಚಿಕ್ಕ ವಸ್ತುವನ್ನು ನಿಮ್ಮ ಕಾರ್ನಲ್ಲಿ ಇಟ್ಟುಬಿಟ್ರೆ ಅಪಘಾತ ಯೋಗವನ್ನು ತಪ್ಪಿಸಬಹುದು. ವೀಕ್ಷಕರೇ, ಅಪಘಾತ ಯೋಗ ವಿಶೇಷವಾಗಿ ಮಂಗಳ ಗ್ರಹದಿಂದ ಆಗುತ್ತದೆ. ದುರ್ಘಟನೆಗೆ ಕಾರಕ ಗ್ರಹ ಮಾರ್ಸ್, ಕುಜ. ಮಾರ್ಸ್ ಈಸ್ ಕಾರಕ ಫಾರ್ ಆಕ್ಸಿಡೆಂಟ್ಸ್. ಕುಜ ರಕ್ತಕ್ಕೆ ಕೂಡ ಕಾರಕ ಗ್ರಹ. ಕುಜ ಜಾತಕದಲ್ಲಿ ಅಪಘಾತ ಯೋಗಗಳನ್ನ ನಿರ್ಮಾಣ ಮಾಡ್ತಾನೆ. ವಿಶೇಷವಾಗಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿದ್ದರೆ, ಅಷ್ಟಮ ಭಾವ ಸಡನ್ ಇವೆಂಟ್ಸ್ಗಳನ್ನ ತೋರಿಸುತ್ತೆ. 6ನೇ ಭಾವದಿಂದಲೂ ಕೂಡ ಕೆಲವರು ಅಪಘಾತವನ್ನು ನೋಡ್ತಾರೆ. ಕುಜಗ್ರಹ ಅಪಘಾತಕ್ಕೆ ಕಾರಕವಾಗಿದೆ, ಕಾರಕ ಗ್ರಹ. ಹೀಗಾಗಿ ಬೇರೆ ಬೇರೆ ಕಾಂಬಿನೇಷನ್ಗಳು ಕೂಡ ಬರ್ತವೆ. ವಿಶೇಷವಾಗಿ 4, 8, 12ರಲ್ಲಿ ಮಂಗಳವಿದ್ರೆ ಅದನ್ನ ಅಪಘಾತ ಯೋಗ ಅಂತ ಕರೀತಾರೆ. ಆದರೆ 8ರಲ್ಲಿ ಜಾಸ್ತಿ ಇರುತ್ತೆ. 8ರಲ್ಲಿ ಕುಜ ಇದ್ದು ಅದಕ್ಕೆ ಕೇತುವಿನ ದೃಷ್ಟಿ ಇದ್ರೆ, ಅಥವಾ ಯಾವುದೇ ಜಾತಕದಲ್ಲಿ ಕುಜ ಮತ್ತೆ ಚಂದ್ರ ಪರಸ್ಪರನ ದೃಷ್ಟಿಸ್ತಾ ಇರಬೇಕು. 2ರಲ್ಲಿ ಚಂದ್ರ, 8ರಲ್ಲಿ ಕುಜ, ಈ ರೀತಿ ಇದ್ರೂ ಕೂಡ ಅಪಘಾತ ಯೋಗ ಇರುತ್ತೆ. ಇನ್ನು ಅದರಲ್ಲಿ ಮತ್ತು 4ರಲ್ಲಿ ಕೇತು ಬಂದರೆ ಕೇತುವಿನ ದೃಷ್ಟಿಯು ಕೂಡ ನೇರವಾಗಿ ಕುಜನ ಮೇಲೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಅಪಘಾತ ಯೋಗ ನಿರ್ಮಾಣವಾಗುತ್ತೆ. ಈ ಒಂದು ಸಣ್ಣ ಪ್ರಭಾವದಿಂದ, ಸಣ್ಣ ಉಪಾಯದಿಂದ, ಪರಿಹಾರದಿಂದ ಅಪಘಾತ ಯೋಗವನ್ನು ತಪ್ಪಿಸಬಹುದು. ಅಫ್ಕೋರ್ಸ್ ಕೆಲವು ಜಾತಕಗಳಲ್ಲಿ ಕೆಲವು ಫಿಕ್ಸ್ಡ್ ಯೋಗ ಇರ್ತವೆ, ಅವುಗಳಿಗೆ ಪರಿಹಾರ ಇರಲ್ಲ, ಅಥವಾ ಪರಿಹಾರ ಕ್ರಮಗಳನ್ನ ಮಾಡಿದ್ರೆ ಅದು ಏನು ಯೂಸ್ ಕೂಡ ಆಗಲ್ಲ. ಆದರೆ ಅದನ್ನು ಫಿಕ್ಸ್ಡ್ ಪ್ರಿಡಿಕ್ಷನ್ಸ್ ಅಂತ ಹೇಳ್ತಾರೆ. ಸ್ಥಿರ ಪ್ರಾರಬ್ಧ, ದೃಢ ಪ್ರಾರಬ್ಧ ಅಂತಾರೆ. ಅಪಘಾತ ಯೋಗವಾಗಿ ಏನಾದರೂ ಒಂದು ನಕಾರಾತ್ಮಕ ಆಗೋದಿದ್ರೆ ಆಗಿ ಹೋಗುತ್ತೆ, ಆದರೂ ಕೂಡ ಕೈ ಮೇಲೆ ಕೈ ಕಟ್ಟಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಕೆಲವರ ಜಾತಕದಲ್ಲಿ ಅಪಘಾತ ಯೋಗಗಳು ಇರ್ತವೆ, ಬಟ್ ಅವುಗಳನ್ನ ತಪ್ಪಿಸಬಹುದು ಬೈ ಮೀನ್ಸ್ ಆಫ್ ಸಮ್ ರೆಮಿಡಿಯಲ್ ಮೇಜರ್ಸ್, ಪರಿಹಾರ ಕ್ರಮಗಳ ಮುಖಾಂತರ. ಇಲ್ಲಿ ದುರ್ಘಟನಾ ಯೋಗವನ್ನು ತಪ್ಪಿಸಬಹುದು. ಒಂದು ಪರಮ ಸತ್ಯ ಏನಂದ್ರೆ, ಅಪಮೃತ್ಯುವನ್ನು ತಪ್ಪಿಸಬಹುದು, ಮಹಾಮೃತ್ಯುವನ್ನು ತಪ್ಪಿಸಕ್ಕಾಗಲ್ಲ. ಆದರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ವೀಕ್ಷಕರು, ಹೀಗಾಗಿ ವಿಶೇಷವಾಗಿ ಅಷ್ಟಮದಲ್ಲಿ ಮಂಗಳ ಇದ್ದರೆ ಅಂಥವರು ವಾಹನಗಳನ್ನು ಜಾಗ್ರತೆಯಿಂದ ಚಾಲನೆ ಮಾಡಬೇಕು. ಈ ಒಂದು ಚಿಕ್ಕ ವಸ್ತುವನ್ನು ನಿಮ್ಮ ಕಾರಿನ ಡಿಕ್ಕಿ ತೆಗೆದು ಅದರಲ್ಲಿ ಇಡಬೇಕು. ಮಂಗಳವಾರ ದಿನ ಇಡಬೇಕು. ನೀವು ಮಾಡಬೇಕಾಗಿರೋದು ಇಷ್ಟೇ ವೀಕ್ಷಕರೇ, ಒಂದು ಶ್ರೀಫಲವನ್ನು ತೆಗೆದುಕೊಂಡು, ಶ್ರೀಫಲ, ಕೋಕೋನಟ್, ತೆಂಗಿನಕಾಯಿ ಅಂತ ಹೇಳ್ತಾರೆ. ತೆಂಗಿನಕಾಯಿಯನ್ನು ತಗೊಂಡು ಬಂದು ಅದನ್ನು ಸುಲಿಬಾರ್ದು, ಏನು ಮಾಡಬಾರ್ದು, ಹಾಗೆ ಇರಲಿ. ಆ ತೆಂಗಿನಕಾಯಿಯನ್ನು ಮಂಗಳವಾರ ದಿವಸ ಬೆಳಿಗ್ಗೆ ನಿಮ್ಮ ವೆಹಿಕಲನ್ನು, ಗಾಡಿಯನ್ನು, ಕಾರನ್ನು ಪೂಜೆ ಮಾಡಿ ನಂತರ ಡಿಕ್ಕಿಯನ್ನು ತೆಗೆದು ಆ ಡಿಕ್ಕಿನಲ್ಲಿ ಇಟ್ಟು ಇಡಬೇಕಾದ್ರೆ ನಿಮ್ಮ ಹಣೆಗೆ ಹಚ್ಚಿ ಅದನ್ನು 11 ಸಲ ಓಂ ಕುಂ ಕುಜಾಯ ನಮಃ, ಓಂ ಕುಂ ಕುಜಾಯ ನಮಃ, ಮತ್ತೆ 11 ಸಲ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಅಂತ ಹೇಳಿ ಅದನ್ನು ನಿಮ್ಮ ಗಾಡಿಯ ಡಿಕ್ಕಿಯಲ್ಲಿ ಇಡಬೇಕು. ಇದು ದುರ್ಘಟನೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ಈ ರೀತಿಯಾಗಿ ನಿಮ್ಮ ಯಾತ್ರೆಯೂ ಕೂಡ ಸುರಕ್ಷತೆಯಿಂದ ಸಾಗುತ್ತದೆ. ನಿರ್ವಿಘ್ನವಾಗಿ ಯಾತ್ರೆಯನ್ನು, ಪ್ರವಾಸವನ್ನು ಮಾಡಬಹುದು. ಇದರ ಜೊತೆಗೆ ಈ ರೀತಿ ಜಾತಕದಲ್ಲಿ ಯೋಗ ಇದ್ದವರು ಯಾವುದೇ ಪರಿಹಾರಗಳನ್ನು ಮಾಡಿದರೂ ಕೂಡ ರಸ್ತೆಯ ನಿಯಮಗಳನ್ನ ಪಾಲಿಸಬೇಕು. ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ಕಾರಣ ಈ ರೀತಿ ಯೋಗಗಳು ಇರುತ್ತವೆ. ಗ್ರಹಗತಿಗಳು ಕೆಟ್ಟಾಗ, ಕುಜ ಮಾರಕನಿದ್ರೆ, ಬಾಧಕನಿದ್ದು ಅಷ್ಟಮದಲ್ಲಿದ್ದರೆ, ಅಥವಾ ಬಾಧಕಗಳ ಒಂದು ಪ್ರಭಾವ ಕಂಜಂಕ್ಷನ್ ಇದ್ರೆ, ಅಥವಾ ಆಸ್ಪೆಕ್ಟ್ ಇದ್ರೆ, ಡೆಫಿನೆಟ್ಲಿ ಕೆಲವು ಅಶುಭ ದಶಾಭುಕ್ತಿಗಳಲ್ಲಿ ಇಂಥ ಘಟನೆಗಳು ನಡೀತವೆ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹೀಗಾಗಿ ಈ ಪರಿಹಾರ ಕ್ರಮಗಳನ್ನ ಮಾಡಿ ಮುಂದೆ ಈ ಪ್ಲೇಲಿಸ್ಟನ್ನು ವೀಕ್ಷಿಸಿ. ತುಂಬ ವಿಡಿಯೋಸ್ಗಳು ಬರ್ತವೆ. ಶ್ರೀ ಗುರುದೇವರು.